ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲಲ್ಲಿ ನಾವು ನಿರಂತರವಾಗಿ ಡೈಲಿ ಮಾರ್ಕೆಟ್ ಅನಾಲಿಸಿಸ್ ಹಾಗೂ ಇನ್ವೆಸ್ಟ್ಮೆಂಟ್ಗೆ ಹಾಗೂ ಟ್ರೇಡಿಂಗಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ತಗೊಂಡು ಬರ್ತಾ ಇರ್ತೇವೆ. ಸೊ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಸೆಲೆಕ್ಟ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ಅದರಿಂದ ನಿಮಗೆ ನಮ್ಮ ವಿಡಿಯೋಗಳ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾವು ಆಟೋ ಸೆಕ್ಟರ್ಸ್ ಬಗ್ಗೆ ಮಾತಾಡೋರಿದ್ದೀವಿ. ಆಟೋ ಸೆಕ್ಟರ್ ಇಯರ್ಲಿ 20% ಕರೆಕ್ಷನ್ ನಾವು ಆಟೋ ಸೆಕ್ಟರ್ ಅಲ್ಲಿ ನೋಡಿದೀವಿ. ಸೊ ಮೇನ್ ಆಗಿ ಆಟೋ ಸೆಕ್ಟರ್ ಅಲ್ಲಿ ಸೇಲ್ಸ್ ಕಡಿಮೆ ಆಗ್ತಿರೋದು ಹಾಗೂ ಇನ್ವೆಂಟರಿ ಹೆಚ್ಚಾಗ್ತಾ ಇರೋದು ಆಟೋ ಸೆಕ್ಟರ್ ಕರೆಕ್ಷನ್ಗೆ ಕಾರಣ ಆಗಿದೆ. ಸೊ ಇಲ್ಲಿ ನಾವು ಆಟೋ ಸೆಕ್ಟರ್ ನ ನಿಫ್ಟಿ ಜೊತೆ ಕಂಪೇರ್ ಮಾಡಿದ್ರೆ ಆಟೋ ಸೆಕ್ಟರ್ 2022ರಲ್ಲಿ ನೋಡಬಹುದು. ಇಲ್ಲಿ ನಾನು ಕಂಪಾರಿಸನ್ ತೋರಿಸ್ತಾ ಇದ್ದೀನಿ. 2022 ಅದಕ್ಕಿಂತ ಮುಂಚೆ ಆಟೋ ಸೆಕ್ಟರ್ ಹಾಗೂ ನಿಫ್ಟಿ ಸರಿ ಸಮಾನವಾಗಿ ಇಲ್ಲಿ ಮುಂದುವರಿತಾ ಇದ್ವು. 2023ರಲ್ಲಿ ಆಟೋ ಸೆಕ್ಟರ್ ಅಲ್ಲಿ ಒಂದು ಒಳ್ಳೆ ಮೂವ್ಮೆಂಟಮ್ ಬಂದಿತ್ತು. ಇಲ್ಲಿ ನೀವು ನೋಡಬಹುದು ಆಟೋ ಸೆಕ್ಟರ್ ಗ್ರೋತ್ ಹೇಗೆ ಹೋಗ್ತಾ ಇದೆ ಹಾಗೂ ಈ ಕೆಳಗಡೆದು ಇದು ನಿಫ್ಟಿ, ಇದು ಆರೆಂಜ್ ಕಲರ್ ಲೈನ್. 2022ರಿಂದ ನಿಫ್ಟಿನಲ್ಲಿ 46% ಗ್ರೋತ್ ನ ಕಂಡ್ರೆ ಇಲ್ಲಿ ಆಟೋ ಸೆಕ್ಟರ್ 120, 150 ವರೆಗೆ ಹೋಗಿತ್ತು. ಈಗ ಹೈಯರ್ ಲೆವೆಲ್ ಇಂದ 20% ಕೆಳಗಡೆ ಬಂದಿದೆ. ಇನ್ನು ಆಟೋ ಸೆಕ್ಟರ್ ಅಲ್ಲಿ ಯಾವ ಕಂಪ್ನಿಗಳು ಹೇಗೆ ಪರ್ಫಾರ್ಮೆನ್ಸ್ ಇದೆ ಅಂತ ನಾವು ನೋಡೋದಾದ್ರೆ, ಸೊ ಇಲ್ಲಿ ನಾವು ಕಂಪ್ನಿ ಪರ್ಫಾರ್ಮೆನ್ಸ್ ಗಿಂತ ಅದರ ಕ್ವಾರ್ಟರ್ಲಿ ರಿಸಲ್ಟ್ಸ್ ಏನು ನವೆಂಬರ್ದು ಬಂದಿತ್ತು, ಸೊ ಆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಲ್ಲಿ ಯಾವ ಕಂಪ್ನಿ ರಿಸಲ್ಟ್ ಹೇಗೆ ಬಂದಿದೆ, ಸೊ ಅವುಗಳ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡೋಣ. ಮೊದಲೇದಾಗಿ MNM ನೋಡಿದ್ರೆ ಇದರ ಟೋಟಲ್ ಮಾರ್ಕೆಟ್ ಕ್ಯಾಪ್ 3,68,000 crores ಅಷ್ಟಿದೆ. ಸೊ ಇದರ ಡಿವಿಡೆಂಡ್ ಈಲ್ಡ್ 0.71 ಇದೆ. ಪ್ರೀವಿಯಸ್ ಕ್ವಾರ್ಟರ್ ಪ್ರಾಫಿಟ್ 3,361 ಇದೆ. ಇಯರ್ ಆನ್ ಇಯರ್ ಕ್ವಾರ್ಟರ್ಲಿ ಪ್ರಾಫಿಟ್ 35% MNM ಅಲ್ಲಿ ತೋರಿಸ್ತಾ ಇದೆ. ಇನ್ನು ಮಾರುತಿ ಸುಜುಕಿದು ಇಲ್ಲಿ ನಾವು ನೋಡಿದ್ರೆ ಇದರ ಮಾರ್ಕೆಟ್ ಕ್ಯಾಪ್ 3,48,000 ಇರೋದು. ಪ್ರೀವಿಯಸ್ ಕ್ವಾರ್ಟರ್ಲಿ ಪ್ರಾಫಿಟ್ 3,100 ಇದೆ. ಇಯರ್ ಆನ್ ಇಯರ್ ಕ್ವಾರ್ಟರ್ಲಿ ಪ್ರಾಫಿಟ್ ಗ್ರೋತ್ ಇಲ್ಲಿ ಡಿಪ್ ಆಗಿದೆ, -18%. ಇನ್ನು ಟಾಟಾ ಮೋಟಾರ್ಸ್ ನೋಡೋದಾದ್ರೆ ಇದರ ಮಾರ್ಕೆಟ್ ಕ್ಯಾಪ್ 2,89,000 ಇರೋದು. ಇದರ ಕ್ವಾರ್ಟರ್ಲಿ ಪ್ರಾಫಿಟ್ 3,400 ಇದೆ, ನಿಯರ್ಲಿ 13% ಅಷ್ಟು ಡಿಪ್ ಆಗಿದೆ. ಬಜಾಜ್ ಆಟೋ ಮಾರ್ಕೆಟ್ ಕ್ಯಾಪ್ 2,52,000, ನೆಟ್ ಕ್ವಾರ್ಟರ್ಲಿ ಪ್ರಾಫಿಟ್ 1,300 crores ಇದೆ. ನೆಟ್ ಪ್ರಾಫಿಟ್ ಇಲ್ಲಿ ಮೈನಸ್ ಆಗಿದೆ. ಇನ್ನು ನಾವು ಇಂಪಾರ್ಟೆಂಟ್ ಆಗಿ ಕ್ವಾರ್ಟರ್ಲಿ ಪ್ರಾಫಿಟ್ ಹೆಚ್ಚಾಗಿರೋ ಕಂಪ್ನಿನ ನೋಡ್ಬೇಕು ಅಂತಂದ್ರೆ TVS ಮೋಟಾರ್ಸ್ ನಾವು ಇಲ್ಲಿ ನೋಡಿದ್ರೆ ಇದರ ಮಾರ್ಕೆಟ್ ಕ್ಯಾಪ್ 1,51,000 crores ಅಷ್ಟಿದೆ. ಇದರ ನೆಟ್ ಪ್ರಾಫಿಟ್ ಕ್ವಾರ್ಟರ್ಲಿ 588 lakhs ಇದೆ. ಕ್ವಾರ್ಟರ್ಲಿ ಪ್ರಾಫಿಟ್ ಗ್ರೋತ್ ಇಲ್ಲಿ 45% ಅಷ್ಟಿದೆ. ROCE 14% ತೋರಿಸ್ತಾ ಇದೆ. ಸೊ ಇಲ್ಲಿ TVS ಮೋಟಾರ್ ಗ್ರೋತ್ ಪರವಾಗಿಲ್ಲ ಅಂತ ಅನ್ಸುತ್ತೆ. ಅದನ್ನ ಬಿಟ್ರೆ ಈಚಾರ್ ಮೋಟಾರ್ಸ್ ಇದರ ಮಾರ್ಕೆಟ್ ಕ್ಯಾಪ್ 39,000 crores ಅಷ್ಟಿದೆ. ಪ್ರೀವಿಯಸ್ ಕ್ವಾರ್ಟರ್ ನೆಟ್ ಪ್ರಾಫಿಟ್ 324 crores ಅಷ್ಟು. ಇಯರ್ ಆನ್ ಇಯರ್ ಕ್ವಾರ್ಟರ್ಲಿ ಗ್ರೋತ್ 54% ಇದರ ತೋರಿಸ್ತಾ ಇದೆ. ಇನ್ನು ಕೆಳಗಡೆ ಬರ್ತಾ ಇಲ್ಲಿ ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ ಇದಾವೆ. ಇದರಲ್ಲಿ ಇಲ್ಲಿ ಓಲಾ ಎಲೆಕ್ಟ್ರಿಕ್ ಇದೆ. ಇದರ ಪ್ರೀವಿಯಸ್ ಕ್ವಾರ್ಟರ್ ಗ್ರೋತ್ ನೆಗೆಟಿವ್ ಅಲ್ಲ ಇದೆ, ಇದನ್ನ ಅವಾಯ್ಡ್ ಮಾಡೋಣ. ಒಲೆಕ್ಟ್ರಾ ಗ್ರೀನ್ ಟೆಕ್ ಇದರ ಮಾರ್ಕೆಟ್ ಕ್ಯಾಪ್ 13,000 crores ಅಷ್ಟಿದೆ. ಪ್ರೀವಿಯಸ್ ಕ್ವಾರ್ಟರ್ ಗ್ರೋತ್ 47,000 crores. ಓವರ್ ಆಲ್ ಇಯರ್ ಆನ್ ಇಯರ್ 163% ಅಷ್ಟು ಗ್ರೋತ್ ನ ಈ ಕಂಪ್ನಿ ಕಂಡಿದೆ. ಸೊ ನಾವು ಆಟೋ ಸೆಕ್ಟರ್ ಅಲ್ಲಿ ಮೀಡಿಯಂ ಟು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಒಲೆಕ್ಟ್ರಾ, ಮೀಡಿಯಂ ಟು ಲಾರ್ಜ್ ಕ್ಯಾಪ್ ಅಲ್ಲಿ TVS ಮೋಟಾರ್ಸ್, MNM ನ ಸ್ಟಡಿ ಮಾಡಿ ಈ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ನೋಡ್ಬೋದು. ಸೊ ನಾನು ಕೊಡ್ತಿರೋ ಮಾಹಿತಿ ಜಸ್ಟ್ ಇದು ಎಜುಕೇಶನಲ್ ಪರ್ಪಸ್. ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ ಇದ್ರೆ ಅವ್ರ ಹತ್ರ ಸಲಹೆ ಪಡೆದು ಇನ್ವೆಸ್ಟ್ಮೆಂಟ್ ಮಾಡಿ, ಅಥವಾ ನಿಮ್ಮ ಕಡೆಯಿಂದ ಕೂಡ ನೀವು ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.